ಭಾರತ ಪಾಕಿಸ್ತಾನ ನಡುವಿನ ಯುದ್ಧದ ಕಾರ್ಮೋಡ ತಿಳಿಯಾಗ್ತಾ ಇದೆ. ಆದರೆ ಕದನ ವಿರಾಮ ಘೋಷಣೆಗೆ ಕಾಂಗ್ರೆಸ್ನ ಆಕ್ಷೇಪ ಇದೆ. ಟ್ರಂಪ್ ಮಧ್ಯಪ್ರವೇಶಕ್ಕೆ ಕೈ ನಾಯಕರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇಂದಿರಾ ಗಾಂಧಿ ಪಾಕ್ ವಾರ್ ನೆನಪಿಸಿ ಬಿಜೆಪಿಗೆ ಕೌಂಟರ್ ಕೊಡ್ತಾ ಇದ್ದಾರೆ. ಯುದ್ಧ ತಡೆದಿದ್ದೇವೆ ಅಂತ ಕ್ರೆಡಿಟ್ ತಗೊಳ್ತಾ ಇದ್ದಾರೆ ಟ್ರಂಪ್ ವ್ಯಾಪಾರ ಸ್ಥಗಿತದ ಬೆದರಿಕೆ ಹಾಕಿದ್ದಾರೆ ಅಂತೇಳಿ ಆರೋಪ ಇದೆ. ಅಮೆರಿಕ ಮಧ್ಯಸ್ಥಿಕೆಯ ಬಗ್ಗೆ ಕಾಂಗ್ರೆಸ್ ನಾಯಕರ ಆಕ್ರೋಶ ಇದು. ಪ್ರಧಾನಿ ಮೋದಿಯವರ ಮೌನವನ್ನು ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮೋದಿ ಶಿಮ್ಲಾ ಒಪ್ಪಂದ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಕೇಳಿಬಂದಿದೆ. ಶಿಮ್ಲಾ ಒಪ್ಪಂದ ಅಂದರೆ ಏನು ಅಂತ ಹೇಳಿದ್ರೆ ನೋಡಿ, 1972 ಶಿಮ್ಲಾ ಒಪ್ಪಂದ ಆಗುತ್ತೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ. ಯುದ್ಧ ಆದಮೇಲೆ 1971 ವಾರ ಆಯಿತಲ್ಲ, ಇದಾದ ಮೇಲೆ ಭಾರತ ಪಾಕ್ ನಡುವೆ ಆದಂಥ ಒಪ್ಪಂದ ಇದು. ಜುಲೈ 2, 1972ನೇ ತಾರೀಕು ಶಿಮ್ಲಾದಲ್ಲಿ ಒಂದು ಒಪ್ಪಂದಕ್ಕೆ ಸೈನ್ ಮಾಡ್ತಾರೆ ಎರಡೂ ರಾಷ್ಟ್ರಗಳು. ಪರಸ್ಪರ ರಾಷ್ಟ್ರಗಳು ಒಬ್ಬರ ಸಾರ್ವಭೌಮತ್ವ, ಭೌಗೋಳಿಕ ಸಮಗ್ರತೆ, ಆಂತರಿಕ ವಿಷಯಗಳಲ್ಲಿ ಯಾವುದೇ ಕಾರಣಕ್ಕೂ ಹಸ್ತಕ್ಷೇಪ ಮಾಡದಿರುವುದಕ್ಕೆ ಒಪ್ಪಿಗೆ ಇದೆ. ಭಾರತ ಪಾಕ್ ಗಡಿಯಲ್ಲಿ ಶಾಂತಿ ನೆಲೆಸಬೇಕು, ಗಡಿಯಲ್ಲಿ ಸಂಘರ್ಷ ಆಗಬಾರದು, ಕಾಶ್ಮೀರದಂಥ ವಿವಾದ ದ್ವಿಪಕ್ಷೀಯವಾಗಿ ಬಗೆಹರಿಸಿಕೊಳ್ಳಲು ಒಪ್ಪಿಗೆ ಮಾಡಿಕೊಂಡಿದ್ರು. ಅವತ್ತು ಯಾವುದೇ ಮೂರನೇ ರಾಷ್ಟ್ರ ಮಧ್ಯಪ್ರವೇಶ ಮಾಡಬಾರದು ಅಂತ ಒಪ್ಪಂದ ಇತ್ತು. ಸೊ ಹಾಗಾಗಿ ಇವತ್ತು ಎಲ್ಲ ವಿಚಾರವನ್ನು ಕೆದಕಿ ಕಾಂಗ್ರೆಸ್ ಟಾಂಟ್ ಕೊಡ್ತಾ ಇದೆ. ಆದರೆ ಏಕಾಏಕಿ ದಿಢೀರಾಗಿ ಅದನ್ನು ಅಮೆರಿಕ ರಾಷ್ಟ್ರಪತಿಯವರು ಕದನ ವಿರಾಮ ಅಂತ ಅವ್ರು ಘೋಷಿಸ್ತಾರೆ. ಆಮೇಲೆ ಇದರ ಎಷ್ಟು ಮಟ್ಟಿಗೆ ಪ್ರಯೋಜನ ಪಾಕಿಸ್ತಾನದವರು ಅವರು ಅದನ್ನು ಸ್ವಾಗತ ಮಾಡ್ತಾರೆ, ಅವರು ಅಲ್ಲಿಂದ ಘೋಷಣೆ ಮಾಡ್ತಾರೆ. ನಿನ್ನೆ ಪ್ರಧಾನಮಂತ್ರಿ ಪಾಕಿಸ್ತಾನವ್ರಿಗೆ ಹಂಗೆ ಮಾಡಿಬಿಡ್ತೀವಿ ಹಿಂಗೆ ಮಾಡ್ತೀವಿ ಅಂತೇಳಿ ಅಮೇರಿಕ ಹೇಳಿದರು ಅಂತ ಹೇಳಿದ ಕೂಡಲೇ 4 ದಿನಕ್ಕೆ ವಾಪಸ್ಸು ಅದನ್ನು ನಿಲ್ಲಿಸುವಂಥದ್ದು ಎಲ್ಲ ಉದ್ದೇಶ ಈಡೇರಿದೆಯಾ ಅನ್ನೋದು ಪ್ರಶ್ನೆ. ಅದಕ್ಕೆ ಉತ್ತರ ಕೊಡಬೇಕು ಮಾನ್ಯ ಪ್ರಧಾನಮಂತ್ರಿಗಳು. ಯಾವ ಪರ್ಪಸ್ಗಾಗಿ ಈ ಕದನವನ್ನು ಆರಂಭಿಸಿದ್ರಿ, ಯಾವ ಕಾರಣಕ್ಕೆ ಕದನ ವಿರಾಮ ಮಾಡಿದ್ರಿ? ಇದು ನಮಗೆ ಕದನ ಆರಂಭ ಮಾಡಿದಾಗ ಹೇಳಿದ್ರಿ ಅವ್ರಿಗೆ 1971ನೇ ಇಸ್ವಿನಲ್ಲಿ ಫಾಕರ್ ಪ್ಲೇನ್ ಅಂತ ಹೇಳಿ ಏನಿತ್ತು ಅದನ್ನು ಲಾಹೋರ್ಗೆ ತೆಗೆದುಕೊಂಡು ಉಗ್ರವಾದಿಗಳು ಬ್ಲಾಸ್ಟ್ ಮಾಡಿದಾಗ ಇಂದಿರಾ ಗಾಂಧಿಯವರು ಒಂದು ಕಿಂಚಿತ್ತು ಹಿಂದೆ ಮುಂದೆ ನೋಡಲಿಲ್ಲ. ರಾಷ್ಟ್ರದ ಸಾರ್ವಭೌಮತ್ವವನ್ನು ಕಾಪಾಡಬೇಕು, ಸ್ವತಂತ್ರವನ್ನು ಕಾಪಾಡಬೇಕು, ಪ್ರಜಾಪ್ರಭುತ್ವವನ್ನು ಕಾಪಾಡಬೇಕು ಮತ್ತು ದೇಶದಲ್ಲಿ ಬಂದಿರತಕ್ಕಂಥ ನಿರಾಶ್ರಿತರಿಗೆ ಏನು ಮಾಡಬೇಕು ಅನ್ನೋ ವಿಚಾರದಲ್ಲಿ ದಿಟ್ಟ ನಿಲುವನ್ನು ತೆಗೆದುಕೊಂಡು ಯುದ್ಧವನ್ನು ಘೋಷಣೆ ಮಾಡಿ 18 ದಿವಸಗಳಲ್ಲಿ ಯುದ್ಧವನ್ನು ಸಂಪೂರ್ಣ ಮಾಡಿ 90,000 ಜನ ಪಾಕಿಸ್ತಾನದ ಸೈನಿಕರನ್ನು ಶರಣಾಗತಿ ಮಾಡಿಸಿ ಅವ್ರನ್ನ ಶರಣಾಗತಿ ಮಾಡಿಬಿಟ್ಟು ಅಂತಾರಾಷ್ಟ್ರೀಯ ಮಟ್ಟದ ಮಾನವ ಹಕ್ಕುಗಳ ಸಮಿತಿಯ ಮೂಲಕ ಅವ್ರನ್ನೆಲ್ಲರೂ ಸಹ ವಾಪಸ್ ಕಳಿಸ್ತಕ್ಕಂಥ ಮಹಾನ್